ಮಾವನ್ನೇ ಮದ್ವೆ ಮಾಡ್ಕೊಂತೆಲ್ಲ ಹುಚ್ಚಿಡ್ದಿದ್ಯಾ ನಿನ್ಗೆ? ಅದು ಹುಚ್ಚು ಮಾತುಗಳಲ್ಲ, ಒಳ್ಳೆ ಮಾತುಗಳು. ಒಳ್ಳೆ ಮಾತುಗಳಲ್ಲ, ನಮ್ ಪ್ರೀತಿನ ಸಾಯಿಸೋ ಮಾತುಗಳು. ನಮ್ ಪ್ರೀತಿನ ಅದೆಲ್ಲಿದೆ? ನೀನ್ ನಮ್ಮಪ್ಪನ ಸಾಯಿಸ್ಬೇಕು ಅನ್ಕೊಂಡಿದ್ದೆ ನಾನೇ, ಕಾವೇರಿಯಲ್ಲಿ ಕಳ್ದೋಯ್ತು. ಆದ್ಯ ಆದ್ಯ ತಗೊಳ್ರಿ. ನೀನ್ ತಗೊಳ್ಳೋ. ಅಮ್ಮ, ಯಾರು ಲಾಡು ತಗೋತಾ ಇಲ್ಲಮ್ಮ, ನೀನಾದ್ರೂ ತಗೋ. ನಿಂಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಒಂದ್ ಕಡೆ ಆಗ್ಬೇಕಾಗಿರೋ ಮದ್ವೆ ನಿಂತೋಗಿರೋ ಚಿಂತೆಯಲ್ಲಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನೀನ್ ಸ್ವೀಟ್ ಹಂಚ್ತೀಯಾ? ಸ್ವೀಟು? ಅಯ್ಯೋ ಅಮ್ಮ, ನೀವಿನ್ನೂ ನಿಂತ್ ಹೋಗಿರೋ ಆ ಮದ್ವೆ ಹತ್ರನೇ ನಿಂತಿದ್ದೀರಾ? ಸೀನುಗೂ ರಾಜಿಗೂ ಮದ್ವೆ ಅನ್ಕೊಂಡಿದೀವಲ್ಲ, ಆ ಸಂತೋಷಕ್ಕೆ ಸ್ವೀಟ್ ಹಂಚ್ತಾ ಇದ್ದೀನಿ. ಈ ಮದ್ವೆಗ್ ನಿನ್ ಮಗ ಏನಾದ್ರೂ ಹೂ ಅಂತ ಒಪ್ಕೊಂಡಿದಾನ? ನೀನ್ ಹೇಳ್ತಿದ್ರೆ ಬೇಡ ಅಂತ ಹೊರಟೋದ್ನಲ್ಲ. ಏನಮ್ಮ ನೀನು? ನಾನು ಹೇಳೋ ಮಾತನ್ನ ಯಾವತ್ತಾದ್ರೂ ಅವ್ನು ಕೇಳಿದನಾ? ಅಣ್ಣ ಹೇಳಿದ್ರೆ ಆಗಲ್ಲ ಅಂತ ಹೇಳಿದನಾ? ಅಣ್ಣ, ಇದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ ಹೇಳು? ನೀನ್ ಒಂದು ಮಾತು ಲೋ ಸೀನು ಅಂತ ಹೇಳಿದ್ರೆ ಸಾಕು, ಓಕೆ ಮಾವ ಅಂತ ತಲೆ ತಗ್ಗಿಸ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೊಂಡ್ ಬಿಡ್ತಾನೆ. ಆಗ ನನ್ ಸೋದ್ರ ಸೊಸೆ ನನ್ ಸೊಸೆ ಆಗೋಗ್ತಾಳೆ. ನನ್ ಹಾಗೆ ತವ್ರ ಮನೇಲೆ ರಾಜಿ ಕೂಡ ಗಂಡನ್ ಜೊತೆನೆ ಇರ್ತಾಳೆ. ನಮ್ ಪ್ರೀತಿ ವಿಷಯ ದೊಡ್ಡವರಿಗೆ ಗೊತ್ತು. ಆ ಪ್ರೀತಿ ಈಗ ಇಲ್ಲ ಅಂತಾನೆ ಅವರು ನಿರ್ಧಾರ ತಗೊಂಡಿದ್ದಾರೆ. ಸೀನು, ಅತ್ತೆ, ರಾಜಿ ಮದ್ವೆ ನಿಂತು ಹೋಗಿದ್ ನಿನಗೆ ಗೊತ್ತಲ್ವಾ? ನಿನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ನಿನ್ನನ್ನು ಕೇಳೋಕ್ ಬಂದೆ. ಯಾಕೆಂದ್ರೆ ನಮಗ್ ನಿನ್ನನ್ ಬಿಟ್ರೆ ಬೇರೆ ದಾರಿನೇ ತೋಚ್ತಿಲ್ಲ ಸೀನು. ನೀನೇನಾದ್ರೂ ಇದನ್ನ ಬೇಡ ಅನ್ಬಿಟ್ರೆ ರಾಜಿ ಬದುಕಿ ಏನಾಗ್ಬಿಡುತ್ತೋ, ನಿಮ್ ಮಾವಯ್ಯನ ಗೌರವ ಏನಾಗ್ಬಿಡುತ್ತೋ ಅನ್ನೋ ಭಯದಲ್ಲಿ ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸೀನು. ನಿನ್ನ ಮಾವ ಕೇಳಿದ್ರೆ ನೀನ್ ಇಲ್ಲ ಅಂತ ಹೇಳಲ್ಲ ಅಂತ ನನಗ್ ಗೊತ್ತು. ಆದ್ರೆ ಅವರು ಕೇಳೋಕ್ಕಾಗ್ದೇನೆ ಒತ್ತಾಡ್ತಿದ್ದಾರೆ ಸೀನು. ಈಗ ನಾನು ಹೋಗಿ ಕೇಳಿದ್ರೆ ಅವನು ಅದಕ್ಕೆ ಒಪ್ಕೊಂಡ್ರು ಕೂಡ ಅದು ಬಲವಂತದಿಂದ ಆಗಿರುತ್ತೆ ಹೊರತು ಅವನಿಷ್ಟದ ಪ್ರಕಾರ ಅಲ್ಲ. ಅದು ಅಲ್ಲದೆ ಮಾತು ಕೇಳ್ತಾನೆ ಅಂತ ಹೇಳಿದ್ರೆ ಅವನು ನನಗೆ ತೋರಿಸುವಂಥ ಗೌರವ ಮರ್ಯಾದೆನ
ನಾನೇ ದುರುಪಯೋಗ ಪಡಿಸ್ಕೊಂಡಂಗಾಗತ್ತೆ. ಅದಕ್ಕೆ ನಾನೇ ನಿನ್ನನ್ನು ಕೇಳೋಣ ಅಂತ ಬಂದೆ. ಅಲ್ಲ ಅತ್ತೆ, ಅವ್ರ ಗೌರವ ಪ್ರತಿಷ್ಠೆನೆಲ್ಲ ನಿನ್ನ ಮಾಡ್ಲಿಕ್ಕೆ ನಾನು ಹಾಕ್ಬಿಟ್ರೆ ಈ ಮನೆ ಮರ್ಯಾದೆ ಗೌರವ ಎಲ್ಲ ಉಳಿಯುತ್ತೇನೋ ಆಸೆನಲ್ಲಿ ನಿನ್ನನ್ನು ಕೇಳೋದಕ್ಕೆ ಬಂದಿದ್ದೀನಿ ಸೀನು. ನನ್ನ ರಾಜಿನ ಮದ್ವೆ ಮಾಡ್ಕೋ ಸೀನು.